ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೋಸ್ಟ್ ಲಕ್ಕಿ ಸೈನ್ ಇನ್ ದ ಹ್ಯಾಂಡ್ ಪಾಲ್ಮಿಸ್ಟ್ರಿ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗುತ್ತದೆ. ಇಂತಹ ಹಲವಾರು ವಿಡಿಯೋಗಳನ್ನು ನೀವು ನೋಡಿರುತ್ತೀರಿ, ಆದರೆ ಇದರಲ್ಲಿ ಒಂದು ವಿಶೇಷತೆ ಇದೆ. ಏನು ಆ ವಿಶೇಷತೆ ಎಂಬುದನ್ನು ನೀವು ಈ ವಿಡಿಯೋ ಪೂರ್ತಿ ನೋಡಿದಾಗಲೇ ನಿಮಗೆ ಅರ್ಥವಾಗೋದು. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೃಷ್ಟವೆಂಬುದು ಯಾವ ರೀತಿ ಬರುತ್ತೆ, ಅದೃಷ್ಟವನ್ನು ಯಾವ ರೀತಿ ನಿಮ್ಮ ಕಷ್ಟಗಳು ನಿವಾರಣೆ ಆಗಿ, ನಿಮಗಿರುವಂಥ ತೊಂದರೆಗಳು ನಿವಾರಣೆ ಆಗಿ ಯಾವಾಗ ನಿಮಗೆ ಒಳ್ಳೆಯದಾಗುತ್ತದೆ, ಯಾವ ಕಾಲದಲ್ಲಿ ನಿಮಗೆ ಜೀವನದಲ್ಲಿ ಸುಖ ಅನುಭವಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಂದರೆ ಈ ವಿಡಿಯೋದಲ್ಲಿ ಅದೃಷ್ಟವಂತರ ಹಸ್ತದಲ್ಲಿರುವ ಕೆಲವು ಚಿಹ್ನೆಗಳ ಬಗ್ಗೆ, ಕೆಲವು ರೇಖೆಗಳ ಬಗ್ಗೆ ನಿಮಗೆ ಹೇಳ್ತಿದ್ದೀನಿ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತದೆ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ನೀವು ಯಾವಾಗ ಅಭಿವೃದ್ಧಿ ಆಗುತ್ತೀರಿ ಎಂಬುದನ್ನು ಈ ಚಿಹ್ನೆಗಳಿದ್ದರೆ ನೀವು ತಿಳಿಯುತ್ತದೆ. ನಾನು ಇಲ್ಲಿ ಹೇಳ್ತಿರುವಂಥ ಚಿಹ್ನೆಗಳು ಯಾವುದೇ ಇದ್ದರೂ ಬೇರೆ ದೋಷ ಫಲಗಳಿಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂಬುದನ್ನು ಮರೆಯಬೇಡಿ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿ ಆಗ್ತೀರಿ, ಡೆವಲಪ್ ಆಗ್ತೀರಿ. ಅದೇ ರೀತಿಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಲು ಮರೆಯಬೇಡಿ. ಹಾಗೆ ನೋಡಿ, ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯವನ್ನು ತಿಳಿಯುವಂಥ ಕುತೂಹಲ ಇದ್ದರೆ ಈಗಲೇ ಕೆಳಗೆ ಕಾಣುವ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿ. ನಿಮಗೆ ಮುಂದೇನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಲ್ಲಿ ನೀವು ನೋಡಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಿ ನಿಮ್ಮ ಜೀವನದಲ್ಲಿ ಮುಂದೆ ಏನಿದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾದಿಷ್ಟೇ, ಮೊಬೈಲ್ನಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಈಗ ವಿಷಯಕ್ಕೆ ಬರುತ್ತೇನೆ. ಈಗ ನಾವು ನೋಡ್ತಾ ಇರೋದು ಏನೆಂದರೆ ಸೂರ್ಯಪರ್ವ. ಅಂದರೆ ಸೂರ್ಯಪರ್ವ ನಿಮಗೆ ಗೊತ್ತು, ಈ ನಮ್ಮ ಉಂಗುರ ಬೆರಳಿನ ಕೆಳಗಿರುವುದೇ ಸೂರ್ಯಪರ್ವ. ಈ ಸೂರ್ಯಪರ್ವದಲ್ಲಿ ಈ ರೀತಿಯ ನೋಡಿ, ಈ ರೀತಿಯ ನೋಡಿ, ಸೂರ್ಯಪರ್ವದಲ್ಲಿ ತ್ರಿಕೋಣ, ಈ ರೀತಿಯ ತ್ರಿಕೋಣ ಚಿಹ್ನೆ ಇದ್ದರೆ, ಅಂದರೆ ಇದು ಸೂರ್ಯರೇಖೆಯ ಮೇಲೆ ತ್ರಿಕೋಣ ಚಿಹ್ನೆ ಇದ್ದರೆ ನಿಮಗೆ ನಿಮ್ಮ ತಂದೆ ತಾಯಿಯಿಂದ ಅಥವಾ ಸರ್ಕಾರದಿಂದ, ಅಧಿಕಾರಿಗಳಿಂದ ನಿಮಗೆ ಹಲವು ರೀತಿಯ ಅನುಕೂಲಗಳು ದೊರೆತು ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ತಂದೆ ತಾಯಿಯಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಅಧಿಕಾರಿಗಳಿಂದ ಇರ್ಬೋದು, ನಿಮಗೆ ಆಸ್ತಿ ಮುಂತಾದವುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತೀರಿ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಉತ್ತಮವಾದಂತಹ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹಾಗೆ ನೀವು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಲು ಈ ತ್ರಿಕೋಣ ಚಿಹ್ನೆ, ಸೂರ್ಯ ಪರ್ವದಲ್ಲಿರುವಂತಹ ಈ ತ್ರಿಕೋಣ ಚಿಹ್ನೆಯಿಂದ ಸಾಧ್ಯವಾಗುತ್ತದೆ. ಇನ್ನು ನಿಮಗೆ ಇಲ್ಲಿ ನೋಡಿ, ಈ ಬುಧ ಪರ್ವ ಮತ್ತು ಇದರ ಕೆಳಗೆ ಹಿಂಗೊಂದು ಗೆರೆ, ಅಂದರೆ ಈ ಬುಧ ಬೆರಳು ಮತ್ತು ಸೂರ್ಯ ಬೆರಳ ಮಧ್ಯ ಸಂಧಿಯಿಂದ ಒಂದು ಗೆರೆ ಬಂದರೆ, ಈ ರೀತಿಯ ಒಂದು ಗೆರೆ ಇದ್ದರೆ ಅದು ನೀವು ನಿಮ್ಮ ವ್ಯವಹಾರದಿಂದ ನೀವು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತೀರಿ ಎಂಬುದರ ಸೂಚನೆ. ಅಂದರೆ ಸೂರ್ಯ ಬೆರಳು ಮತ್ತು ಬುಧ ಬೆರಳಿನ ಮಧ್ಯದಿಂದ, ಅಂದರೆ ಎರಡರ ಸಂಧಿ ಇದೆಲ್ಲ ನಡುವೆ, ಆ ಸಂಧಿಯಿಂದ ಈ ರೀತಿ ಒಂದು ರೇಖೆ ಬಂದರೆ ವ್ಯಾಪಾರ ವ್ಯವಹಾರದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡ್ತಾರೆ ಎಂದು ತಿಳಿಯಬಹುದು.
ಇನ್ನು ಬುಧಪರ್ವದಲ್ಲಿ ಹೀಗೆ ಒಂದು ರೇಖೆ ಇದ್ದರೆ, ಬುಧಪರ್ವದಲ್ಲಿ ಹೀಗೆ ರೇಖೆ ಇದ್ದರೆ, ಬುಧಪರ್ವದಲ್ಲಿ ಹೀಗೆ ಒಂದು ಲಂಬ ರೇಖೆ ಇದ್ದರೆ ಸ್ವಂತವಾದ ವ್ಯಾಪಾರ ವ್ಯವಹಾರದಿಂದ ಧನವನ್ನು ಸಂಪಾದನೆ ಮಾಡ್ತೀರಿ. ನೀವು ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದರೂ ಶಿಸ್ತಿನಿಂದ ಮಾಡಿ, ಜೀವನದಲ್ಲಿ ನೀವು ಮಾಡುವ ಕೆಲಸದಿಂದ ಅಥವಾ ಉದ್ಯೋಗದಿಂದ ಹೆಸರು, ಧನ, ಗೌರವ ಮುಂತಾದ ಎಲ್ಲವನ್ನೂ ಪಡೆಯುವಿರಿ. ಅಂದರೆ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ಜೀವನದ ಸುಖವನ್ನು ಅನುಭವಿಸುತ್ತೀರಿ ಎಂಬುದರ ಸೂಚನೆ ಈ ಒಂದೇ ಗೆರೆ ಇರುವುದು. ಇನ್ನು ಶನಿ ಪರ್ವ ನಿಮ್ಗೆ ಗೊತ್ತಿದೆ, ಇದೇ ನೋಡಿ ಶನಿ ಪರ್ವ. ಶನಿ ಬೆರಳು ನಡು ಬೆರಳ ಕೆಳಗಿರುವುದೇ ಶನಿ ಬೆರಳು. ಅಲ್ಲಿ ನಿಮ್ಮ ಗೆರೆ ಹೀಗೆ ಒಂದು ಗೆರೆ ಇದ್ದರೆ, ಈ ಭಾಗ್ಯರೇಖೆ ಸಾಮಾನ್ಯವಾಗಿ ಎಲ್ಲಿ ಬರುತ್ತೆ, ಹಾಗೆ ಕೆಲವರಿಗೆ ಇಲ್ಲಿ ಭಾಗ್ಯರೇಖೆ ಕಾಣೋದಿಲ್ಲ, ಈ ರೇಖೆ ಮಾತ್ರ ಇಲ್ಲಿ ಕಾಣುತ್ತೆ. ಹೀಗಿದ್ದಾಗ ಶನಿ ಪರ್ವದಿಂದ ಹೀಗೆ ಒಂದು ಗೆರೆಗಿದ್ದರೆ ನೀವು ತಡವಾಗಿ, ಅಂದರೆ ಮುಪ್ಪಿನಲ್ಲಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಸುಖವನ್ನು ಅನುಭವಿಸುತ್ತೀರಿ. ಹೆಚ್ಚು ಧನ ಇಲ್ಲದೇ ಇದ್ದರೂ, ಹೆಚ್ಚಿನ ಹಣ ಕಾಸು ಇಲ್ಲದೇ ಇದ್ದರೂ ಜೀವನದಲ್ಲಿ ಸಂತೋಷವಾಗಿರುತ್ತೀರಿ. ಅಂದರೆ ಜೀವನದ ಮುಪ್ಪಿನಲ್ಲಿ, ವೃದ್ಧಾಪ್ಯದಲ್ಲಿ ನೀವು ಹೆಚ್ಚಿನ ಸುಖವನ್ನು ಅನುಭವಿಸುತ್ತೀರಿ ಎಂಬುದರ ಸೂಚನೆ ಯಾವುದು? ಶನಿ ಬೆರಳ ಕೆಳಗೆ ಶನಿ ಪರ್ವದಲ್ಲಿ ಹೀಗೆ ಒಂದು ಗೆರೆ ಇರುವುದು. ಅಂದರೆ ಭಾಗ್ಯರೇಖೆ ಇಲ್ಲಿ ಇಲ್ಲದೇ ಇದ್ದರೆ ಯಾವುದೂ ತೊಂದರೆ ಇಲ್ಲ, ಇಲ್ಲಿ ಇದ್ದರೆ ಅದು ಎದ್ದು ಕಾಣುವಂತಿದ್ದರೆ ನೀವು ಮುಪ್ಪಿನಲ್ಲಿ ಹೆಚ್ಚಿನ ಆನಂದವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ. ಇನ್ನು ಇದು ನೋಡಿ, ಇದು ಜ್ಞಾನರೇಖೆ. ಈ ಜ್ಞಾನರೇಖೆಯಲ್ಲಿ ಈ ರೀತಿಯ ತ್ರಿಕೋಣಗಳು, ಈ ರೀತಿಯ ತ್ರಿಕೋಣ ಚಿಹ್ನೆಗಳು, ಈ ರೀತಿಯ ತ್ರಿಕೋಣ ಚಿಹ್ನೆ, ಈ ರೀತಿಯ ತ್ರಿಕೋಣ ಚಿಹ್ನೆಗಳಿದ್ದರೆ, ಯಾವುದೋ ಜ್ಞಾನರೇಖೆಯಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ನಿಮಗೆ ಹೆಚ್ಚಿನ ಧನ ಸಂಪಾದನೆ ಆಗುತ್ತದೆ, ನೀವು ಯಾವಾಗ ನಿಮ್ಮ ಕಷ್ಟಗಳು ದೂರವಾಗಿ, ನೀವು ಜೀವನ ಯಾವ ವಯಸ್ಸಿನಿಂದ ನಿಮಗೆ ಹೆಚ್ಚಿನ ಸಂತೋಷ, ಯಶಸ್ಸು ದೊರೆಯುತ್ತದೆ ಎಂಬುದನ್ನು ಲೆಕ್ಕ ಹಾಕಿ ಹೇಳಬಹುದು. ಅಂದರೆ ಇದು ನಿಮ್ಮ ಅಭಿವೃದ್ಧಿಯನ್ನು ಸೂಚಿಸುವಂತಹ ಸೂಚನೆಯಾಗಿರುತ್ತದೆ ನಾವು ಎಂಬುದನ್ನು ತಿಳಿಸಬಹುದು. ಇನ್ನು ನೋಡಿ, ಪ್ರೋಗ್ರೆಸಿವ್, ನಿಮಗೆ ಗೊತ್ತಿದೆ ಪ್ರೋಗ್ರೆಸಿವ್ ಲೈನ್ ಎಲ್ಲಿಗೆ ಬರುತ್ತಿರುತ್ತ, ಪ್ರೋಗ್ರೆಸಿವ್ ಲೈನು ಈ ಕಡೆಯಿಂದ ನೋಡಿ, ಇಲ್ಲಿಂದ ಇದು ಆಯುಷ ರೇಖೆಯಿಂದ ಹೀಗೆ ಈ ಗುರುಪರ್ವಕ್ಕೆ ಬರುವುದೇ ಇದು ಪ್ರೋಗ್ರೆಸಿವ್ ಲೈನ್ ಅಥವಾ ಅಭಿವೃದ್ಧಿ ರೇಖೆ. ಹೀಗೆ ರೇಖೆಗಳು ಬಂದಿದ್ದರೆ, ಹೀಗೆ ರೇಖೆಗಳು ಬಂದಿದ್ದರೆ, ಪ್ರೋಗ್ರೆಸಿವ್ ಲೈನ್ ಇದ್ದರೆ ನೀವು ಯಾವ ವಯಸ್ಸಿನಲ್ಲಿ, ಇದು ಎಲ್ಲಿಂದ ಹೊರಟಿದೆ ಆ ವಯಸ್ಸನ್ನು ಲೆಕ್ಕ ಹಾಕಿ, ಯಾವ ವಯಸ್ಸಿನಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ ಎಂಬುದನ್ನು ಸೂಚಿಸುತ್ತದೆ. ಯಾವ ವಯಸ್ಸಿನಲ್ಲಿ ಅಭಿವೃದ್ಧಿ ಆಗುತ್ತದೆ, ನಿಮ್ಮ ಜೀವನ ಯಾವಾಗ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನು ನಾವು ಲೆಕ್ಕ ಹಾಕಲು ಸಾಧ್ಯವಾಗುತ್ತದೆ. ಅಭಿವೃದ್ಧಿ ಲೆಕ್ಕ. ಈಗ ಶನಿ ಪರ್ವದಲ್ಲಿ ಮತ್ತೊಂದು ಹೇಳ್ತೀನಿ. ಈ ರೀತಿ ಎರಡು ರೇಖೆಗಳಿದ್ದಾಗ, ಹೀಗೆ ಎರಡು ರೇಖೆಗಳು ಶನಿ ಪರ್ವದಲ್ಲಿ ಹೀಗೆ ಎರಡು ರೇಖೆಗಳಿದ್ದಾಗ ಅಂದರೆ ಅವರ ಜೀವನದಲ್ಲಿ ಅಭಿವೃದ್ಧಿ ಆಗುವುದು ತುಂಬ ನಿಧಾನವಾಗಿರುತ್ತದೆ. ಅವರು ಮೊದಲು ತುಂಬ ಕಷ್ಟಪಟ್ಟು ಕೊನೆಯಲ್ಲಿ ಅವರು ಜೀವನಾಭಿವೃದ್ಧಿಯನ್ನು ಸಾಧನೆ ಮಾಡುತ್ತಾರೆ ಎಂಬುದು ಇದರ ಸೂಚನೆಯಾಗಿದೆ. ಈಗ ನೋಡಿ, ಈಗ ಹೃದಯ ರೇಖೆ, ನಿಮಗೆ ಹೃದಯ ರೇಖೆ ಗೊತ್ತು ಯಾವುದು ಅಂತ. ಇದು ನೋಡಿ ಹೃದಯ ರೇಖೆ. ಈ ಹೃದಯ ರೇಖೆ ಗುರುಪರ್ವಕ್ಕೆ ಹೋಗಿದ್ದರೆ, ಹೀಗೆ ಇದು ಗುರುಪರ್ವ, ಇದು ನೋಡಿ ನಿಮ್ಗೆ ಗೊತ್ತಿದೆ ಗುರುಪರ್ವಕ್ಕೆ ಹೋಗಿದ್ದರೆ
ಗುರುಪರ್ವಕ್ಕೆ ಹೋಗಿದ್ದರೆ ಅವರು ಇಮೋಷನಲ್ ಆಗಿರುತ್ತಾರೆ, ಹೆಲ್ಪ್ಫುಲ್ ಆಗಿರುತ್ತಾರೆ, ಸಮಾಜ ಸೇವೆ, ಮೃದು ಹೃದಯ, ಪಾಂಡಿತ್ಯ ಮುಂತಾದವುಗಳನ್ನು ಹೊಂದಿರುತ್ತಾರೆ. ಅವರು ಸಮಾಜ ಸೇವೆಯಲ್ಲಿ ಹೆಚ್ಚು ಜನಪ್ರಿಯ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ಎಂಬುದರ ಸೂಚನೆ. ಒಂದು ವೇಳೆ ಈ ಲೈನು ಇಷ್ಟು ಹಿಂಗೆ ಒಂದು ಲೈನ್ ಹೀಗೆ ಹೋಗಿದ್ದರೆ, ಇದು ಸಣ್ಣದಾಗಿ ಹಿಂಗಿದ್ದಿದ್ದರೆ ಅವರು ಹೆಚ್ಚಿನ ತಿಳುವಳಿಕೆಯುಳ್ಳ ಪಾಂಡಿತ್ಯವುಳ್ಳವರಾಗಿ, ಅವರ ಪಾಂಡಿತ್ಯದಿಂದ ಅವರು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಜೀವನದಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಿ ಅವರು ಜೀವನದಲ್ಲಿ ಪಾಂಡಿತ್ಯದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಅವರು ಕಲಿತ ವಿದ್ಯೆಯಿಂದ ಹೆಚ್ಚಿನ ಧನ ಸಂಪಾದನೆ ಮಾಡುತ್ತಾರೆ. ಹೀಗೆ ಅಥವಾ ಇನ್ನೂ ನೋಡಿ, ಇದು ತ್ರಿಶೂಲಾಕೃತಿಯಲ್ಲಿದ್ದರೆ, ಈಗ ತ್ರಿಶೂಲಾಕೃತಿಯಲ್ಲಿದ್ದರೆ ಅದು ಕೊನೆಗೊಂಡಿದ್ದರೆ ಅವರು ಹೆಚ್ಚಿನ ಪಾಂಡಿತ್ಯವನ್ನು ಪಡೆದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ವ್ಯಕ್ತಿಯಾಗಿ, ಅವರು ಅವರು ಹೆಚ್ಚಿನ ಜ್ಞಾನವನ್ನು ಉಳ್ಳವರಾಗಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅಂದರೆ ನ್ಯಾಯಾಧೀಶರಂತಹ ಕೆಲಸವನ್ನು ಮಾಡಲು ಅವರು ಹೆಚ್ಚಿನ ಯೋಗ್ಯರೆನಿಸಿಕೊಳ್ಳುತ್ತಾರೆ. ಆಮೇಲೆ ನೋಡಿ, ಜ್ಞಾನರೇಖೆ ಬುಧ ಬೆರಳ ಕೆಳಗೆ ದಾಟಿದ್ದರೆ, ಜ್ಞಾನರೇಖೆ ಈಗ ನೋಡಿ, ಜ್ಞಾನರೇಖೆ ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೀನಿ ಜ್ಞಾನರೇಖೆ. ಈಗ ಇದು ಜ್ಞಾನರೇಖೆ ಬುಧ ಪರ್ವದೇಳಿ ದಾಟಿದ್ದರೆ, ಹೀಗೆ ಮುಂದಕ್ಕೆ ಹೋಗಿದ್ದರೆ, ಬುಧ ದಾಟಿದ್ದರೆ ಅವರು ವಿಶಾಲ ಮನಸ್ಸಿನವರು, ಇವರು ವಿಶಾಲ ಮನಸ್ಸಿನವರಾಗಿರುತ್ತಾರೆ. ಅವರು ತಮ್ಮ ವಿಶಾಲವಾದ ಮನಸ್ಸಿಂದ ಅವರು ಜೀವನದಲ್ಲಿ ಯಶಸ್ವಿಯಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಅವರು ಕಲ್ಪನಾ ಶಕ್ತಿ ನೋಡಿ, ಅದೇ ರೀತಿ ಇದು ನೋಡಿ, ಹೀಗಿದ್ದರೆ ಇದು ಎರಡು ರೀತಿಯ ಕವಲನ್ನು ಹೊಡೆದಿದ್ದರೆ, ಈ ರೀತಿ ಕವಲು ಹೊಡೆದಿದ್ದರೆ ಅವರು ಕಲ್ಪನಾ ಶಕ್ತಿ ಮತ್ತು ಕಲೆ ಸಾಹಿತ್ಯಗಳಲ್ಲಿ ಹೆಚ್ಚಿನ ಒಲವುಳ್ಳವರಾಗಿರುತ್ತಾರೆ. ಆ ರೀತಿಯಲ್ಲಿ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಶಕ್ತಿಯುಳ್ಳವರಾಗಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಈಗ ಆಯುಷರೇಖೆಯ ಕೊನೆಯಲ್ಲಿ, ಇದು ಆಯುಷರೇಖೆಯ ಕೊನೆಯಲ್ಲಿ ಹೀಗಿದ್ದರೆ, ಈಗ ಆಯುಷರೇಖೆಯಲ್ಲೇ ಕೊನೆಯಲ್ಲಿ ಹೀಗಿದ್ದರೆ ಇವರಿಗೆ ಉತ್ತಮ ಸಂಗಾತಿ ಸಿಕ್ಕಿ ಅವರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಉತ್ತಮ ಸಂಗಾತಿ ಸಿಕ್ಕಿ ಸಂಗಾತಿಯ ಕಡೆಯಿಂದ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಈಗ ಒಂದು ವೇಳೆ ಇದು ಇಲ್ಲ, ಹೀಗಿದ್ದರೆ, ಈ ರೀತಿ ಈ ಕಡೆಗೆ ಹೀಗೆ ಬಂದಿದ್ದರೆ, ಹೀಗೆ ಬಂದಿದ್ದರೆ, ಒಂದೇ ಹಾಗೆ ಬಂದಿದ್ದರೆ ಇವರು ಹೊರದೇಶ ಆಧ್ಯಾತ್ಮ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಆ ರೀತಿಯಲ್ಲಿ ಅವರು ಜೀವನದಲ್ಲಿ ತುಂಬ ಹೆಚ್ಚಿನ ಹೆಸರನ್ನು ಗಳಿಸುತ್ತಾರೆ. ಇವರು ಉತ್ತಮ ಸಂಸಾರಸ್ಥರಾಗಿ ಜೀವನದಲ್ಲಿ ಉತ್ತಮವಾದ ಜವಾಬ್ದಾರಿಯುಳ್ಳ ವ್ಯಕ್ತಿಯಾಗಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಜೀವನವನ್ನು ಒಳ್ಳೆಯ ಯಶಸ್ವಿ ಜೀವನವನ್ನು ನಡೆಸುತ್ತಾರೆ ಎಂಬುದು ಸೂಚನೆ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆ ನೀವಿನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಾಡಿ. ಹಾಗೆಯೇ ನಿಮಗೆ ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಏನಾದರೂ ಇದ್ದರೆ ಈಗಲೇ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿಸಲಾಗುತ್ತದೆ. ಅದರಂತೆ ನೀವು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೋಡಿ ನಿಮ್ಮ ಜೀವನ ಯಾವ ರೀತಿ ಇರುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.